ಏನಾಗ್ತದೆ ರೈತ ಬಾಂಧವರೇ, ಇಲ್ಲೊಂದು ಈಗ ಕಾಣಕ್ ನೋಡಿ ಇದರಲ್ಲಿ ಏನೋ ರೋಗ ಐತಿ ಇದ್ರಾಗೆ, ಅದಕ್ಕೆ ಇದೆಲ್ಲ ಉದುರೋತು ಇದೆಲ್ಲ ಮಿರ್ಚಿಗೆ ಅಥವಾ ಇದೆಲ್ಲ ಫುಲ್ ರೋಗ ಇತ್ತು ಉದುರೋತು. ಇದೇ ರೋಗ ಏನಾಯ್ತು ಅಟ್ ಎ ಟೈಮಲ್ಲಿ ಇದಕ್ ಬಿಟ್ಟಾಗ ನೋಡಿ ಇದಕ್ಕೂ ಚಲುವಾಗಿ ಇದು ಉದುರುವ ಹಂತದಲ್ಲಿ ಐತಿವಿ. ಮತ್ತೆ ಇದೇ ರೋಗ ನೆಕ್ಸ್ಟ್ ಈ ಕಡೆ ಹೊಂಬಾಳೆಗೂ ಕೂಡ ಆವರಿಸ್ಕೊಳ್ತದೆ. ಇದು ಫ್ರೆಶ್ ಆಗೈತೆ ಇದು. ಈಗ ಏನಾಗ್ತದೆ, ಹೆಣ್ಣು ಮತ್ತು ಗಂಡುಗಳು ಹೂಗಳು ಇದರಲ್ಲೇ ಇರ್ತವೆ. ಈ ರೋಗ ತಾಕಿದಾಗ ಏನಾಗ್ತದೆ, ಇಲ್ಲಿ ತುದಿ ಅಂಚಿಂದ ಸುಟ್ಕೊಂತ ಇಲ್ಲಿ ಹಿಂಗ್ ಬರ್ತಾ ಹೋಗ್ತದೆ. ಗಂಡು ಹೂಗಳಿಗೆ ತಾಕ್ಬಿಟ್ಟು ಪರಾಗಸ್ಪರ್ಶ ಆಗ್ದೇನೆ ಹೆಣ್ಣು ಹೂಗಳಿಗೆ ತಾಕ್ತಾ ನೆಕ್ಸ್ಟ್ ಇದಕ್ಕೆಲ್ಲ ಫುಲ್ ರೋಗ ಆವರಿಸ್ಕೊಂಡು ಇದು ಉದುರಿ ಬೀಳ್ತದೆ. ನಾ ಎಲ್ಲಾ ವಿಡಿಯೋದಾಗ ಹೇಳ್ತೀನಿ ಯಾವ ರೋಗ ಅಂತ ಅಂದ್ರೆ ಕೊಲೆಕ್ಟ್ರಾ ಟ್ರೈಕಮ್ ಅಂತಕ್ಕಂಥ ಶಿಲೀಂಧ್ರದಿಂದ ಈ ರೋಗದ ಬಾಧೆ ಇರ್ತದೆ. ಈ ಶಿಲೀಂಧ್ರ ವರ್ಷದ 365 ದಿನನೂ ಅದಕ್ಕೆ ಗಿಡದಲ್ಲೇ ಇರ್ತದೆ. ಹಿಂಗಾರ ಒಣಗೋದಕ್ಕೆ ಏನ್ ಕಾರಣ ಅಂತ ಇದೇನೆ ನೋಡಿ ಎಲ್ಲಿರ್ತದೆ. ಈಗ ನಾವೇನ್ ಮಾಡ್ತೀವಿ, ಬಹಳಷ್ಟು ಜನ ಇದು ಹಿಂಗಾರಕ್ಕಷ್ಟೇ ಸಿಂಪಡಣೆ ಮಾಡ್ಬಿಡ್ತಾರೆ. ಅದು ಆಕ್ಚುಲಿ ರೋಗ ಆ ಎಲೆಗಳ ಮೇಲೆ ಫುಲ್ ಕಾಣ್ತತೆ ರೋಗ. ಆ ಎಲೆಗಳ ಮೇಲೆಲ್ಲ ಚಿಕ್ಕಿ 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 ಕಾಣ್ತಕ್ಕಂಥದ್ದು ಎಲ್ಲದೂ ಕೂಡ ಅದು ರೋಗನೇ. ನೋಡಿ ಎಲ್ಲಿ ಚಿಕ್ಕಿ ಚಿಕ್ಕಿ ಅಂದ್ರೆ ಇಲ್ಲೇ ನಾನು ನಿಮಗೆ ಕಣ್ಣಿಗೆ ಕಾಣಂಗ್ ಹೇಳ್ತೀನಿ ನೋಡಿ. ಇಲ್ಲೆಲ್ಲ ಚಿಕ್ಕಿ ಕಾಣುತ್ತಲ್ಲ, ಕಾಣುತ್ತ ವಿಡಿಯೋದಾಗೆ ಇದೆಲ್ಲ ಚಿಕ್ಕಿ ಚಿಕ್ಕಿ ಇದೆಲ್ಲ ರೋಗನೇ ಇದು. ಅಂದ್ರೆ ನಾ ಹೇಳೋದು ಇಡೀ ಶರೀರದಲ್ಲೇ ರೋಗ ಐತಿ. ಈಗ ಈ ರೋಗ ಇದ್ದಾಗ ಏನಾಗ್ತದೆ, ಮತ್ತೆ ಹಿಂಗಾರ ಬಂತಂದ್ರೆ ಹಿಂಗಾರಕ್ಕೆ ಆಟೋಮೆಟಿಕ್ಲಿ ರೋಗ ಬಂದೇ ಬರ್ತದೆ. ನೀವು ಅದಕ್ಕೆ ಸಿಂಪಡಣೆ ಮಾಡೋದು ಒಳ್ಳೇದು. ನೋಡಿ ಪ್ರೀತಿಯ ರೈತ ಬಾಂಧವರೇ, ರೋಜಿ ಬಯೋಟೆಕ್ ಪ್ರಾಡಕ್ಟ್ ಅಲ್ಲಿ ಸ್ಪ್ರೇ ಮಾಡಿಸಿದ್ವಿ. ಸ್ಪ್ರೇ ಮಾಡಿಸ್ಬೇಕಾದ್ರೆ ಈ ತರ ಫಂಗಸ್ ಆಗಿರ್ತದೆ ಫುಲ್ಲು ಈ ಒಂಬಳೆ. ನೋಡಿ ಸ್ಪ್ರೇ ಮಾಡಿಸ್ಮೇಲೆ ಈ ಫಂಗಸ್ ಅಲ್ಲಿ ಇರ್ತಕ್ಕಂಥ ಈ ಒಂಬಳೆ ಇರ್ತಕ್ಕಂಥ ಗೊಂಚಲಿರ್ತಕ್ಕಂಥ ಎಲ್ಲಾ ಫಂಗಸ್ ಇಲ್ಲೇ ಡೆಸ್ಟ್ರಾಯ್ ಆಗಿ ಇದ್ರಲ್ಲೆಲ್ಲ ಇನ್ಆಕ್ಟಿವ್ ಆಗಿ ಇಲ್ಲಿಗೆ ಹೋಗಿಲ್ಲ. ಹಿಂಗಾಗಿ ಯಾವುದೋ ಎಲ್ಲೂ ಬುಡಗಳು ತುದಿಗಳು ನೋಡಿ ಎಲ್ಲೂ ಬ್ಲಾಕ್ 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 ಆಗಿಲ್ಲ. ಗಂಡು ಹೂಗಳು ಪರಾಗಸ್ಪರ್ಶ ಮಾಡಿದ್ರೆ ಏನ್ ಡ್ರಾಪ್ ಆಗ್ಬೇಕು ಅವು ಡ್ರಾಪ್ ಆಗಿದ್ದಾವೆ. ಹೆಣ್ಣು ಹೂಗಳು ಎಲ್ಲ ಏನಾಗಿದ್ದಾವೆ, ಕಾಯಿ ಕಟ್ಟಿದ್ದಾವೆ. ಸೊ ಅದೇ ತರ ನೋಡ್ಬಾರಿ ಇಲ್ಲೂ ಕೂಡ ಇದು ಸ್ಪ್ರೇ ಮಾಡಿಸ್ಬೇಕಾದ್ರೆ ಇದಿತ್ತು, ಈ ತರ ಫಂಗಸ್ ಇತ್ತು, ಫಂಗಸ್ ಇತ್ತು. ಸೊ ಅದು ಆ ಸ್ಪ್ರೇ ಆಗೋ ಟೈಮಲ್ಲಿ ಇತ್ತು. ಈಗ ಅದೆಲ್ಲ ಇನ್ಆಕ್ಟಿವ್ ಆಗಿ ಸ್ಟಾಪ್ ಆಗಿದೆ. ಸೊ ಇದು ಸ್ಪ್ರೇ ಆಗಿದ್ದಕ್ಕೆ ಎಲ್ಲಿಗೆ ಹೋಗಿಲ್ಲ. ಹಾಗಾಗಿ ಇಲ್ಲಿ ಏನು ಸುಟ್ಟಿಲ್ಲ ನೋಡ್ರಿ, ಬಾರ್ಡರ್ಗಳೆಲ್ಲ ನೋಡ್ರಿ ಎಲ್ಲೂ ಸುಟ್ಟಿಲ್ಲ. ಆ ಗಂಡು ಹೂಗಳೆಲ್ಲ ಪರಾಗಸ್ಪರ್ಶವಾಗಿ ಡ್ರಾಪ್ ಆಗಿದ್ದಾವೆ. ಇದರಿಂದ ಏನು ಇನ್ನೂ ಬಸ ಅವು ಕೂಡ ಕಾಯಿ ಕಟ್ಟಿದ್ದಾವೆ. ಅದೇ ತರ ಅದನ್ನ ನೋಡ್ ಬನ್ನಿ, ಈ ಜಸ್ಟ್ ಒಮ್ಮನೆ ಹೊರತಕ್ಕದ್ದು ಅಲ್ಲೂ ಕೂಡ ಯಾವುದೇ ಕಾರಣದಂತ ಒಂದು ಫಂಗಸ್ ಇಲ್ಲ. ಯಾವ ಫಂಗಸ್ ಇಲ್ಲ, ಯಾವ ರೋಗ ಇಲ್ಲ. ಸೊ ಯಾಕಿಲ್ಲ ಅಂತ ಮೊದ್ಲಿತ್ತು ಈ ತೋಟದಲ್ಲಿ ತುಂಬಾ ರೋಗ ಇತ್ತು, ತುಂಬಾ ಫಂಗಸ್ ಇತ್ತು, ಎಲ್ಲ ಕಡೆ ಈ ತರ ಇತ್ತು. ತೋಟಗಳೆಲ್ಲ ಈ ತರನೇ ಇತ್ತು. ಇವ್ರು ಕರೆಕ್ಟ್ ಒಳ್ಳೆ ಡಿಸಿಷನ್ ತಗೊಂಡು ಸ್ಪ್ರೇ ಮಾಡ್ತಿದ್ದಕ್ಕೆ ನೋಡ್ರಿ ಈಗ ಫಂಗಸ್ ಎಲ್ಲೂ ಇಲ್ಲ. 100% ಇವ್ರಿಗೆ ಒಳ್ಳೆ ಇಳುವರಿ ಬರುತ್ತೆ. ಯಾಕಂತಂದ್ರೆ ಚೆನ್ನಾಗಿ ಕಾಯಿ ಹಿಡಿತವೆ. ತೋಟದಲ್ಲಿ ಚೆನ್ನಾಗಿ ಕಾಯಿ ಹಿಡಿತವೆ. ಸೊ ಖಂಡಿತವಾಗಿ ಒಂದ್ ಎಕರೆಗೆ ಅಟ್ಲೀಸ್ಟ್ ಅಂತಂದ್ರೆ ಒಂದು 80 ಕ್ವಿಂಟಲು 90 ಕ್ವಿಂಟಲು 100 ಕ್ವಿಂಟಲ್ ತನಕ ಕೂಡ ಈ ಒಂದು ತೋಟದಲ್ಲಿ ಅವರು ಇಳುವರಿ ತಗೋಬಹುದು. ಹಾಗಾಗಿ ಸ್ಪ್ರೇ ತುಂಬಾ ಮುಖ್ಯ ಇದೆ. ಮತ್ತೆ ಡ್ರಂಚಿಂಗ್ ಕೂಡ ತುಂಬಾ ಮುಖ್ಯ ಇದೆ. ಆಟೋಮೆಟಿಕ್ ಆಗಿ ಚೆನ್ನಾಗಿ ಕಾಯಿ ಹಿಡುತ್ತೆ, ಚೆನ್ನಾಗಿ ಕಾಯಿ ಹಿಡಿತವೆ, ದಪ್ಪ ಆಗ್ತವೆ. ಒಂದೊಂದು ಗೊಂಚಲು ಅಟ್ಲೀಸ್ಟ್ 12 kg 15 kg 18 kg ನಮ್ಮ ರೈತರು 20 kg ತನಕ 21 kg ತನಕ ಕೂಡ ಅಡಿಕೆಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಸ್ಪ್ರೇ ಮುಖ್ಯವಾಗಿದೆ. ಆರ್ಗ್ಯಾನಿಕ್ ಸ್ಪ್ರೇ ಕಡೆಗೆ ನೀವು ಕೊಂಡು ತೋರಿಸ್ತಕ್ಕಂತ ಕೇಳ್ಕೊಳ್ತೇನೆ.